ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಿ ಹುದ್ದೆಯಲ್ಲಿ ಕರೆತಕ್ಕಂಥ ಹುದ್ದೆಗಳ ನೇಮಕಾತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಯಾವ ಹುದ್ದೆ, ಎಷ್ಟು ಫೀಸ್ ಇರುತ್ತೆ ಅಂತ ಎಲ್ಲ. ಹೆಸರನ್ನು ನೋಡೋದಾದರೆ ಈ ಹುದ್ದೆಗೆ ಪ್ರಧಾನ ದರ್ಜೆ ಲೆಕ್ಕ ಸಹಾಯಕರು 14 ಹುದ್ದೆ ಖಾಲಿರುತ್ತೆ ಅಂತ ಹೇಳಿದರೆ, ಈ ಹುದ್ದೆಗೆ ವಿದ್ಯಾರ್ಹತೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ BCom ಪದವಿಯನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ ಅಂತ ಹೇಳಿದರೆ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ಹುದ್ದೆಗೆ ಇನ್ನು ಎರಡನೇದು ಸಹಾಯಕ ಇಂಜಿನಿಯರ್ ಸಿವಿಲ್ ಹುದ್ದೆ ಖಾಲಿರುತ್ತೆ ಅಂತ ಹೇಳಿದರೆ 50 ಹುದ್ದೆ ಖಾಲಿರುತ್ತೆ ಅಂತ ಹೇಳಿದರೆ, ಈ ಹುದ್ದೆಗೆ ವಿದ್ಯಾರ್ಹತೆ ನೋಡಿದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BE BTech ಇಂಜಿನಿಯರಿಂಗ್ ಪದವಿಯನ್ನು ಸಿವಿಲ್ ವಿಭಾಗದಲ್ಲಿ ಪೂರ್ಣಗೊಳಿಸಿರಬೇಕಾಗಿರುತ್ತೆ ಅಂತ ಹೇಳಿದರೆ ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ಇನ್ನು ಈ ಹುದ್ದೆಯ ಒಟ್ಟು ಸಂಖ್ಯೆ ನೋಡೋದಾದರೆ 64 ಹುದ್ದೆ ಖಾಲಿರುತ್ತೆ ಅಂತ ಹೇಳಿದರೆ ಈ ಹುದ್ದೆಗೆ ಒಟ್ಟು. ಇನ್ನು ವಯಸ್ಸಿನ ಮಿತಿಯನ್ನು ನೋಡಿದ್ರೆ ಹುದ್ದೆಗೆ ಸಾಮಾನ್ಯ OBC ಮತ್ತು SC/ST ಅಭ್ಯರ್ಥಿಗಳಿಗೆ 18 ರಿಂದ 35 ವರ್ಷ ವಯಸ್ಸಿನ ಮಿತಿ ನೀಡಲಾಗಿದೆ. ವಯಸ್ಸಿನ ಸಡಿಲಿಕೆ ಬಂದು OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ನೀಡಿರ್ತಾರೆ. ಅರ್ಜಿ ಸಲ್ಲಿಸ್ತಕ್ಕಂಥ ಅರ್ಜಿ ಶುಲ್ಕ ನೋಡೋದಾದ್ರೆ ಫ್ರೆಂಡ್ಸ್, ಈ ಹುದ್ದೆಗೆ ಸಾಮಾನ್ಯ ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ನೀಡಿದರೆ, SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಿದ್ದಾರೆ ಫ್ರೆಂಡ್ಸ್. ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸನ್ನು. ಆಯ್ಕೆಯ ವಿಧಾನ ನೋಡೋದಾದ್ರೆ ಫ್ರೆಂಡ್ಸ್, ಈ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಲಾಗುತ್ತದೆ ಅಂತ ಹೇಳಿದರೆ ಈ ಹುದ್ದೆಗೆ. ಅರ್ಜಿ ಸಲ್ಲಿಸ್ತಕ್ಕಂಥ ವಿಳಾಸ ನೀವು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಹುದ್ದೆಗೆ ಅಪ್ಲೈ ಮಾಡುವುದಾಗಿರುತ್ತೆ ಫ್ರೆಂಡ್ಸ್. ಈ ಹುದ್ದೆ ಅಧಿಕೃತ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದಾಗ ಆ ಟೆಲಿಗ್ರಾಮಲ್ಲಿ ನಿಮಗೆ ಈ ಹುದ್ದೆಯ ಅಧಿಕೃತ ವೆಬ್ಸೈಟ್ ಸಿಗುತ್ತೆ. ಹೋಗಿ ಈ ಹುದ್ದೆಗೆ ಅಪ್ಲೈ ಮಾಡುವುದಾಗಿರುತ್ತೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸ್ತಕ್ಕಂಥ ಆರಂಭ ದಿನಾಂಕ ನೋಡೋದಾದರೆ 10 ಫೆಬ್ರವರಿ 2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಫ್ರೆಂಡ್ಸ್. ಈ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ. ಅರ್ಜಿ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ 10 ಮಾರ್ಚ್ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇರುತ್ತೆ ಈ ಹುದ್ದೆಗೆ. ಇನ್ನು ಈ ಹುದ್ದೆಯ ಬಗ್ಗೆ ಇದಿಷ್ಟು ಇರತಕ್ಕಂಥ ಮಾಹಿತಿ. ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಜಾಬ್ಸ್ ಅಪ್ಡೇಟ್ ಚಾನಲ್ನ. ಇದಿಷ್ಟು ಫ್ರೆಂಡ್ಸ್ ಈ ಹುದ್ದೆಯ ಬಗ್ಗೆ ಇರತಕ್ಕಂಥ ಮಾಹಿತಿ.